come on, fast, hurry up. ಬೇಗ. Be fast. KA20Z171. Same vehicle. No. Stop. Stop it. Blackguards. ಹಲೋ ಕಂಟ್ರೋಲ್ ರೂಮ್. ಹೇಳಿ ಸರ್. ನಗರದ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಇಮಿಡಿಯೇಟ್ ಆಗಿ ಮೆಸೇಜ್ ಕೊಡಿ. ಯಾವುದೇ ವೆಹಿಕಲ್ ನಲ್ಲಿ ಒಂದು ಹೆಂಗಸು 4 ಗಂಡಸರು ಇದ್ರೆ ಸೀಸ್ ಮಾಡಿ, ಅನುಮಾನ ಬಂದ್ರೆ ಅರೆಸ್ಟ್ ಮಾಡಿ. ಓವರ್. ಆಯ್ತು ಸರ್. ಅಮ್ಮ ಸ್ಪೀಕಿಂಗ್. ಓವರ್. ರೈಲ್ವೆ ಸ್ಟೇಷನ್ಗೆ ಏರ್ಪೋರ್ಟ್ಗೆ ಇಮಿಡಿಯೇಟ್ ಆಗಿ ಪೊಲೀಸ್ ಬಂದೋಬಸ್ತ್ ಮಾಡಿ. ಓವರ್. ಹಲೋ, ಚಾರ್ಲಿ ಸ್ಪೀಕಿಂಗ್. ಓವರ್. ಯಾವುದೇ ವೆಹಿಕಲ್ ಅಲ್ಲಿ 4 ಜನ ಗಂಡಸರು ಒಬ್ಬ ಹೆಂಗಸನ್ನ ಇಮಿಡಿಯೇಟ್ ಆಗಿ ಸೀಸ್ ಮಾಡಿ. ಎಸ್ ಸರ್. ಬನ್ನಿ ಬೇಗ ಬೇಗ. ಎಷ್ಟು ಜನ ಇದ್ದೀರಾ? ಮುಂದೆ ಪೊಲೀಸ್ ಚೆಕಿಂಗ್ ನಡೀತಾರೆ. ನಾವೆಲ್ಲರೂ ಹಿಡಿದುಬಿಟ್ಟು ಆ ಕಡೆ ಹೊಟ್ಟೋಗೋಣ. ಚೆನ್ನಾಗಿ ಗಾಡಿ ತಗೊಂಡ. ಬನ್ನಿ ಬನ್ನಿ ಬನ್ನಿ. ಹೋಗಿ ಹೋಗಿ. ಇದೇನಯ್ಯ? ಹೋಗ್ಯಾ ಸರ್. ಜೇನೂರು ರೂಟ್ ಯಾವ ಕಡೆ? ಸೀದಾ ಹೋಗಿ ಲೆಫ್ಟ್ ತಗೋ. ಥ್ಯಾಂಕ್ ಯು ಸರ್. ಗಾಡಿ ಎಕ್ಸ್ಟೆಂಡ್ ಮಾಡಿದ್ದಾನೆ. ಮೂವ್ ಫಾಸ್ಟ್. ಕಮ್ ಆನ್ ಮೂವ್. Chase them! Follow me! Come on, come on, hurry up, come on, come on. Come on, hurry up. No, no, get away. No. Come on. Come on, come
ಸಾಹೇಬ್ರಿಗೂ ಆಗಲ್ಲ. ಅಳ್ಬೇಡಿ ಕನಸು ಮನಸ್ಸಿನಲ್ಲೂ ಅವ್ರು ಯಾರಿಗೂ ಕೆಡ್ಕನ್ ಬಯಸಿಲ್ಲ. ಆದ್ರೆ ಆ ದೇವ್ರವ್ರಿಗಿಂತ ಶಿಕ್ಷೆ ಕೊಟ್ಬಿಟ್ನಲ್ಲ. ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊಮ್ಮ. ನಮಸ್ಕಾರ. ವಿಶೇಷ ವಾರ್ತೆಗಳಿಗೆ ಸ್ವಾಗತ. ಸ್ವಲ್ಪ ಹೊತ್ತಿಗೆ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಯುತ ರಾಮಚಂದ್ರಯ್ಯನವರನ್ನು ಹತ್ಯೆ ಮಾಡಲು ಪ್ರಯತ್ನಿಸಲಾಗಿದೆ. ಶ್ರೀ ರಾಮಚಂದ್ರಯ್ಯನವರ ಮೊಮ್ಮಗಳು ಮತ್ತು ಕಮಾಂಡೋ ಜಾಧವ್ರವರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಸಾವು ಬದುಕಿನ ನಡುವೆ ಹೋರಾಟ ನಡೆದಿದೆ. ಈ ಘಟನೆಯಲ್ಲಿ 2 ಹೆಂಗಸರು ಮತ್ತು ಒಬ್ಬ ಯುವಕ ಹಾಗೂ 4 ಜನ ಉಗ್ರಗಾಮಿಗಳು ಮತ್ತು 3 ಜನ ಪೊಲೀಸರು ಸಾವನ್ನಪ್ಪಿದ್ದಾರೆ. ಆ ಪೇಪರ್ ಹಂಗೆ ರೇಗ್ಬಿಟ್ರಲ್ಲ, ಬೆಳಗ್ಗೆ ನಿಮ್ ಬಗ್ಗೆ ಬತ್ತ ತಗೊಳ್ಳಿ ದಪ್ಪ ಅಕ್ಷರದಲ್ಲಿ. ಹಂಗನ್ನ ಕ್ಷಮಾ ಕೇಳಿದ ಬಿಡ. ಅವ್ರು ಇಲ್ಲೇ ಇದಾರೆ. ಅವರ ನೀವೇನು ಚಿಂತೆ ಮಾಡ್ಬೇಡಿ, ದೇವ್ರು ದೊಡ್ಡನವನ. ಸಿಎಂ ಸಾಹೇಬ್ರಿಗೆ ಏನೂ ಆಗೋದಿಲ್ಲ. ಏನು ಬರ್ತೀನಿ ಅವರ. ನಮಸ್ಕಾರ. ಬರ್ತೀವಮ್ಮ. ಕೆಟ್ಟ ಹೋತ್ಲೆ ನಿಂಗೆ ರೀ ಕಮಿಷನರ್ ಸಾಹೇಬ್ರೆ, ಬಾಯ್ ಬಡ್ಕೊಂಡ್ ಹೇಳಿದ್ರಿ ಸಿಎಂ ಸೆಕ್ಯೂರಿಟಿ ಕೊಡ್ರಿ ಅಂತ ಹೇಳಿ. ಇವ್ರಿಗೆ ಸೆಕ್ಯೂರಿಟಿ ಕೊಡ್ದಂಗೆ ಏನ್ರಿ ಮಾಡ್ತಾ ಇದ್ರಿ? ಅಲ್ರಿ ದೊಡ್ಡ ಬೆಂಗಳೂರಿನೊಳಗ ಭಾರಿ ಪೊಲೀಸ್ ಬೆಟಾಲಿಯನ್ ಇಟ್ಕೊಂಡು ಸಿಎಂ ಸಾಹೇಬ್ರು ಸೆಕ್ಯೂರಿಟಿ ಕೊಡ್ಲಿ ಅಂದ್ರೆ ಜನ ಬಂದು ನಮ್ಮನ್ನ ಕೆರ ತಗೊಂಡು ಹೊಡಿತಾರ್ರಿ. ಅಯ್ಯೋ ಏನಪ್ಪ ಮಾಡೋದೀಗ? ನನಗೆ ಹೋಮ್ ಮಿನಿಸ್ಟರ್ಗೆ ಬೇಡ ಅನ್ಸ್ಬಿಡುತ್ತೆ, ರಾಜೀನಾಮೆ ಕೊಟ್ಬಿಡ್ತೇನೆ. ಸರ್ ಅದು ಅದು ಅಂದ್ರೆ ನಮಗೆ ಗೊತ್ತಾಗತ್ರಿ. ಅಕ್ಷಮ್ಯ ಆತು, ಅದಾತು ಇದಾತು ಅಂತ ನನಗೆ ರಾಗ ಹೇಳಬೇಡಿ. ಈ ಸಿಟಿ ಒಳಗ ಎಂತೆಂತ ಒಳ್ಳೆ ಡಾಕ್ಟರ್ ಅದಾರ, ಎಲ್ಲರನ್ನು ಕರೆಸಿ ನಮ್ ಸಾಹೇಬ್ರು ಟ್ರೀಟ್ಮೆಂಟ್ ಕೊಡಿಸಿ ನಮ್ ಸಾಹೇಬ್ರು ಬದುಕಬೇಕು. ಏನ? ಎಸ್ ಸರ್. ಅಯ್ಯೋ ಯಾಕೆ ನಿಮ್ ತಲೆ ಕೆಟ್ಟೈತೆ? ಹೆಂಗೆ ಸಿಟಿಲಿರೋ ಸ್ಪೆಷಲಿಸ್ಟ್ ಬಂದ್ಬಿಟ್ರೆ ಸಿಎಂ ತಟ್ಟಂತ ಮೇಲೆ ಕೆದ್ದು ಬಿಡ್ತಾನೆ. ಆಮೇಲೆ ನೀವು ರಪ್ಪತ್ತು ಕೆಳಕ್ಕೆ ದುಡ್ಡು ಹಂತಕರು ತಪ್ಪಿಸಿಕೊಂಡಿದ್ದು ಪೊಲೀಸಿನವರು ಅವರ ಶೋಧಕ್ಕಾಗಿ ನಗರದಲ್ಲಿ ಎಲ್ಲಾ ಕಡೆ ಹುಡುಕುತ್ತಿದ್ದಾರೆ. ಈ ಪ್ರಯತ್ನಕ್ಕೆ ಸಾರ್ವಜನಿಕರು ಸಹಕರಿಸಬೇಕಾಗಿ ಪೊಲೀಸ್ ಇಲಾಖೆ ಕೋರಿದೆ. ರೀ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಕ್ಷಣೆ ಇಲ್ಲ ಅಂದ್ಮೇಲೆ ಇನ್ನು ನಮ್ಮಂತವ್ರ ಗತಿ ಏನ್ರಿ? ದೇವರೇ ಗತಿ. ಸರಿ ಸರಿ, ಇವಳು ಇನ್ನೂ ಸ್ವಲ್ಪ ಹೊತ್ತು ಹೋದ್ರೆ ನಿದ್ದೆ ಮಾಡ್ಬಿಡ್ತಾಳೆ. ನಾನು ಊಟಕ್ಕೆ ರೆಡಿ ಮಾಡ್ಬಿಡ್ತೀನಿ. ಆಯ್ತು. ಬಾಚಿಲ ಬಾರೋ. ಏ ರಾಜೇಶ ಬಾರೋ. ಪೇಷಂಟ್ಸ್ ಕಂಡೀಷನ್ ಹೇಗಿದೆ? ಹೇಳ್ಬೇಕು ಅಂದ್ರೆ ಜಾಧವ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಟೆರರಿಸ್ಟ್ಗಳಿಗೆ ಸಣ್ಣ ಪುಟ್ಟ ಗಾಯಗಳನ್ನ ಬಿಟ್ರೆ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಓಕೆ ಸರ್. ಎಸ್, ನೀವು ಪರ್ಮಿಷನ್ ಕೊಟ್ರೆ ನಾನು ಅವನು ಇಂಟರ್ವ್ಯೂ ಮಾಡ್ತೀನಿ. ಓಕೆ, ಗೋ ಹೆಡ್. ಥ್ಯಾಂಕ್ ಯು ಸರ್. ಕೂತ್ಕೊಪುಟ, 1 ನಿಮಿಷ ಬಂದೆ. ಯಾರು? ಯಾರದು? ಪೊಲೀಸ್. ಪೊಲೀಸಾ? ಯಾಕೆ ಸರ್? ಹೇಳು, ಯಾಕೊಂದು ಕೊಲೆ ಮಾಡ್ತಾರೆ? ಹೇಳು. ಹೇಳೋ. ಹೇಳಲ್ಲ. 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 ಹೇಳೋ, क्या करना? हेलो करीमलाल. Yes, Braganza, Tony Braganza. Guys, hey. ನೀನು ನನ್ನನ್ನು ಯಾಕೆ ಹೀಗೆ ಹಿಂಸೆ ಮಾಡ್ತಿದ್ಯಾ? Hey, listen carefully.
ಪೊಲೀಸ್ನವರು ನಮ್ಮನ್ನ ಚೇಸ್ ಮಾಡ್ತಾ ಇದ್ದಾರೆ. ಅವರಿಂದ ಎಸ್ಕೇಪ್ ಆಗಿ ತಪ್ಪಿಸ್ಕೊಂಡು ಹೋಗೋವರೆಗೂ ನೀವು ಕೋಆಪರೇಟ್ ಮಾಡಬೇಕು. ಕೀಪ್ ದ ಫೋನ್ ಡೌನ್. ಹೊರಗಡೆ ಬಾ ಬಾ. ಕಮ್ ಔಟ್ ಐ ಸೇ. ಪೊಲೀಸ್ ಕಂಟ್ರೋಲ್ ರೂಮ್. ಅಯ್ಯೋ ಪಾಪಿ, ನಿನ್ನ ವಂಚನ ರಾಕ್ಷಸ. ಹಲೋ ಹಲೋ. ಕೂಗಾಡಿದ್ರೆ ಪಕ್ಕದ ಮನೆಯವ್ರು ಬಂದು ಕಾಪಾಡ್ತಾರೆ ಅಂತ ನನಗ್ ತಲೆ ಕೆಟ್ರೆ ನಾನು ಮನುಷ್ಯನಾಗಿರೋದಿಲ್ಲ. ವಿ ಆರ್ ಡೆಡಿಕೇಟೆಡ್. ಹಲೋ ಪೊಲೀಸ್ ಕಂಟ್ರೋಲ್ ರೂಮ್. You there, but then I let you go, and now it's only fair that I should let you know. ಹೇಳು. ನನಗೆ ಗೊತ್ತಿಲ್ಲ. ಸಿಎಂನ ಕೊಲೆ ಮಾಡೋಕೆ ಟೋನಿನ ಕರೆದವ್ರು ಯಾರು? ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಗೊತ್ತಿಲ್ಲ. ಹೇಳ್ತೀನಿ ಸರ್. ಅವಾಗ್ಲಿಂದ ಗಲಾಟೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ತಿರ್ಗಾ ಗಲಾಟೆ ಮಾಡ್ತಾ ಇದ್ದೀರಾ? ರಾಕ್ಷಸ ಹೇಳ್ಕೊಂಡು ಹೋಗೋದು ಒಪ್ಪಿಳಿಸು. ಬಿಡಬೇಡಿ. This is not a work, idiot. Police can ಹೇಗೆ ತಪ್ಪಿಸ್ಕೊಳ್ಳೋದನ್ನ ಯೋಚನೆ ಮಾಡೋದು ಬಿಟ್ಟು what is this? Oh shit. What's happening here? ಕೂಲ್ ಡೌನ್ ಲಾರಾ, ಕೂಲ್ ಡೌನ್. ನಾವು ಪೊಲೀಸ್ನವರಿಂದ ತಪ್ಪಿಸ್ಕೋಬೇಕಾದ್ರೆ ಇವ್ರು ಬಾಯಿ ಮುಚ್ಚಕ್ಕಿರೋದು ಇದೊಂದೇ ದಾರಿ. ಕಿರ್ಚ್ಬೇಡ ಅಂದ್ರೂ ಕಿರ್ಚ್ಕೋತಾ ಇದ್ದಾರೆ. ಕಮಿಷನರ್ ಸ್ಪೀಕಿಂಗ್. ಸರ್, ಕಂಟ್ರೋಲ್ ರೂಮಿಂದ ಮಾತಾಡ್ತಿರೋದು. 6672-054 ಮನೆಯಿಂದ ನಮಗೆ ಮೆಸೇಜ್ ಬಂದಿದೆ. ಯಾರು ರಿಸೀವ್ ಮಾಡ್ತಿಲ್ಲ ಸರ್. ಮನೇಲಿ ತುಂಬಾ ಗಲಾಟೆ ನಡೆದಿದೆ. ಆ ಫೋನ್ ನಂಬರ್ ಮುಖಾಂತರ ಮನೆ ಅಡ್ರೆಸ್ ತಿಳ್ಕೊಳ್ಳಿ. ಎಸ್ ಸರ್. ಹಲೋ, ಟೆಲಿಫೋನ್ ಎಕ್ಸ್ಚೇಂಜ್. ಪೊಲೀಸ್ ಕಂಟ್ರೋಲ್ ರೂಮಿಂದ ಮಾತಾಡ್ತಿರೋದು. 6672-054 ಈ ನಂಬರ್ನ ಮನೆ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ಬರ್ಕೊಳ್ಳಿ. 4145 ನಂಬರ್ 4145 ಥರ್ಡ್ ಮೇನ್ ರೋಡ್, ಜೆಪಿ ನಗರ್, ಬ್ಯಾಂಗ್ಳೂರ್ 72. ಥ್ಯಾಂಕ್ ಯು ಮೇಡಮ್. ಸ್ವಲ್ಪ ಹೊತ್ತು ತಡ್ಕೊಳ್ರಪ್ಪ. ಈ ಕ್ಷಣನ ರಿಸಲ್ಟ್ ಗೊತ್ತಾಗ್ಬಿಡ್ತದ. ನಿಮ್ಮ ಆಸೆ ಏನದ ಅಂತ ಆಮೇಲೆ ನನಗೆ ಹೇಳ್ರಿ, ನಾನು ಅದನ್ನ ಪೂರೈಸ್ತೇನೆ. ಸರ್, ಮನೆ ಅಡ್ರೆಸ್ 4145 ಥರ್ಡ್ ಮೇನ್ ರೋಡ್. ಗುಡ್. ನಮ್ಮ ಪೊಲೀಸ್ ಬೆಟಾಲಿಯನ್ನ ಆದಷ್ಟು ಬೇಗ ಈ ಮನೆ ಅಡ್ರೆಸ್ ಕಳಿಸ್ಕೊಡಕ್ಕೆ ಮೆಸೇಜ್ ಕೊಡಿ. ಎಸ್ ಸರ್. ಎಷ್ಟು ಮನೆ ಹಾಳು ಮಾಡಿದ್ಯೋ ಹೊಸ ಗಾಡಿನ. ಪಾಟೀಲಿನ ಚಟ್ಟ ಈ ನಿಂಗೆ ಕೂಡ ಪಟ್ಟ. ಅಯ್ಯಯ್ಯೋ ನಿಂಗೇಗೌಡ, ಏನಾಯ್ತು ನಿನ್ ಪ್ಲಾನು? ಪುಟ್ಟ ಮಾತಿಗೆ ಬಿತ್ತಲ್ಲ ಗುರುವೇ. ಕಿರ್ಚ್ಬೇಡಿ, ನಿಮ್ಗೇನು ಆಗಲ್ಲ. ನಾನಿದ್ದೀನಿ. ಓಕೆ,
ಹಲೋ ಹಲೋ ಪೊಲೀಸ್ ಕಂಟ್ರೋಲ್ ರೂಮ್ ಮಾತಾಡಿ. ಪೊಲೀಸ್ ಕಂಟ್ರೋಲ್ ರೂಮ್ ಫೋನ್ ಮಾಡ್ದೇನೋ ಲೋಫರ್ ನನ್ನ ಮಗನೇ. ನಾವಿಲ್ಲಿ ಹೈಡ್ಔಟ್ ಆಗಿರೋ ವಿಷಯ ಆಲ್ರೆಡಿ ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಅವ್ರು ಇಲ್ಲಿ ಬಂದು ಬಿಲ್ಡಿಂಗ್ ನ ಸರೌಂಡ್ ಮಾಡಕ್ ಮುಂಚೆ ನಾವು ಎಸ್ಕೇಪ್ ಆಗ್ಬೇಕು. ಕಮ್ ಆನ್.